ನಿನ್ನೆ ಅಲ್ಲಿ ನಡೆದಿದ್ದು ಮಾತ್ರ ಪುಸ್ತಕ ಪರೀಕ್ಷೆ. ಸೃಷ್ಟಿ ವೆಂಚರ್ಸ್ ಈ ಪುಸ್ತಕ ಪರೀಕ್ಷೆಯನ್ನ ಆಯೋಜಿಸಿತ್ತು. ಪರೀಕ್ಷೆಯಲ್ಲಿ 10 ಲಕ್ಷ ಪುಸ್ತಕಗಳನ್ನ ಪ್ರದರ್ಶಿಸಲಾಯಿತು. ಇನ್ನು ಪರೀಕ್ಷೆಗೆ ಬಂದವರಿಗೆಲ್ಲ ಅವರು ಆಯ್ಕೆ ಮಾಡಿದ ಒಂದು ಪುಸ್ತಕವನ್ನ ಉಚಿತವಾಗಿ ನೀಡಲಾಯಿತು. ಇದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಪುಸ್ತಕ ಪರೀಕ್ಷೆಯ ದೃಶ್ಯ. ಸೃಷ್ಟಿ ವೆಂಚರ್ಸ್ ಸಂಸ್ಥೆ ಕಳೆದ 5 ವರ್ಷಗಳಿಂದ ಪುಸ್ತಕ ಪರೀಕ್ಷೆಯನ್ನ ಆಯೋಜಿಸುತ್ತಾ ಬಂದಿದೆ. ಪರೀಕ್ಷೆಯಲ್ಲಿ ಕತೆ, ಕಾದಂಬರಿ, ಪ್ರವಾಸ ಕಥನ, ಮಕ್ಕಳ ಸಾಹಿತ್ಯ ಸೇರಿ ಸಾಹಿತ್ಯ ವಲಯದ ಅನೇಕ ಪ್ರಕಾರದ ಪುಸ್ತಕಗಳು ಲಭ್ಯ. ಇನ್ನು ಈ ಪುಸ್ತಕ ಪರೀಕ್ಷೆಗೆ ಬಂದವರಿಗೆಲ್ಲ ಅವರಿಗಿಷ್ಟವಾದ ಒಂದು ಕನ್ನಡ ಪುಸ್ತಕವನ್ನ ಉಚಿತವಾಗಿ ಕೊಡಲಾಯಿತು. ಪುಸ್ತಕಗಳನ್ನು ಉಚಿತವಾಗಿ ಕೊಡೋದಲ್ಲ ನಮ್ಮ ಉದ್ದೇಶ. ಪುಸ್ತಕಗಳನ್ನು ಪರಿಚಯಿಸುವ ಪರೀಕ್ಷೆ ಇದೆ. ಆಕ್ಚುಲಿ ಮೊದಲಿಗೆ ಮಕ್ಕಳಾಗ್ಲಿ, ಯುವಜನರಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಅಗತ್ಯ ಇರೋದು ಪುಸ್ತಕಗಳನ್ನು ಪರಿಚಯಿಸೋದು. ಅವರ ಮನೆಗಳಲ್ಲಿ, ಅವರ ಮನೆಯ ಕಪಾಟಿನಲ್ಲಿ ಇದ್ದ ಪುಸ್ತಕಗಳನ್ನು ನಾವಿವತ್ತು ಇಲ್ಲಿ ಈ ಪರೀಕ್ಷೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ, ಅದು ಸಾರ್ವಜನಿಕವಾಗಿ. ಈ ಪುಸ್ತಕ ಪರೀಕ್ಷೆಗೆ ಸಾಹಿತಿಗಳು, ಪುಸ್ತಕ ಪ್ರಕಾಶಕರು, ಸಾರ್ವಜನಿಕರು ತಮ್ಮ ಹಳೆಯ ಹಾಗೂ ಹೊಸ ಪುಸ್ತಕಗಳನ್ನ ಪರೀಕ್ಷೆಗೆ ದಾನವಾಗಿ ನೀಡಿದ್ದಾರೆ. ಎಲ್ಲರಿಗೂ ಯೂಸ್ಫುಲ್ ಆಗೂ ಇದೆ. ನಾನೊಂದು ನಾವೆಲ್ ಆಮೇಲೆ ಒಂದು ಟೆಕ್ಸ್ಟ್ ಬುಕ್ ತಗೊಂಡೆ. ಇಲ್ಲಿ ಸ್ಟೂಡೆಂಟ್ಸ್ಗೂ ಪೂರ್ ಸ್ಟೂಡೆಂಟ್ಸ್ಗೂ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ತರ ಬುಕ್ಸ್ ಇದೆ. ಇಲ್ಲಿ ಎಷ್ಟೊಂದು ಜನ ಇದೆ, ಫ್ರೀ ಆಗೂ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಗುಡ್. ಓದುಗರಲ್ಲಿ ಸಾಹಿತ್ಯದ ರುಚಿ ಹೆಚ್ಚಿಸೋ, ಬರಹಗಾರರನ್ನ ಉತ್ತೇಜಿಸೋ ನಿಟ್ಟಿನಲ್ಲಿ ಸೃಷ್ಟಿ ವೆಂಚರ್ಸ್ ಮಾಡುತ್ತಿರೋ ಈ ಕಾರ್ಯ ಶ್ಲಾಘನೀಯ. ಅಮೃತಾ ಪಾಟೀಲ್, ಜನಶ್ರೀ ನ್ಯೂಸ್, ಬೆಂಗಳೂರು.